ಸ್ಮಾರ್ಟ್ ಲೂಟಿ ಏನಪ್ಪಾ ಇದು ಅಂತ ನೀವೆಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ಕಳೆದ ಒಂದು 2-3 ದಿನಗಳಿಂದ ಪವರ್ ಟಿವಿಯಲ್ಲಿ ಪ್ರೋಮೋನ ಗಮನಿಸ್ತಾನೆ ಇದ್ದೀರಿ. ಹಗರಣ ಸ್ಫೋಟ ಯಾವ ಹಗರಣ ಅಂತ ಹೇಳಿ ಕುತೂಹಲ ಇರಬಹುದು. ಎಸ್ ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಈಗ ಆಲ್ರೆಡಿ ಹಲವು ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಅನ್ನ ಮಾಡಿದೆ, ಹಲವು ಹಗರಣಗಳನ್ನ ನಿಮ್ಮ ಮುಂದೆ ಸ್ಫೋಟಿಸಿದೆ. ಇವತ್ತು ಕೂಡ ಹಗರಣವನ್ನ ಸ್ಫೋಟ ಮಾಡೋದಕ್ಕೆ ಅಂತಾನೆ ನಾವು ಕೂತ್ಕೊಂಡಿದೀವಿ. ಆದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಕಾಂಗ್ರೆಸ್ ಸರ್ಕಾರದ ಹಗರಣ ಅಂತ ನಾವು ಹೇಳಿದ್ವಿ. ಆದ್ರೆ ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಕುತೂಹಲ ನಿಮ್ಗಿರಬಹುದು. ಇದು 1 ಕೋಟಿ 2 ಕೋಟಿ 100 ಕೋಟಿ 200 ಕೋಟಿ ಹಗರಣ ಅಲ್ಲ, ಸಾವಿರಾರು ಕೋಟಿಯ ಹಗರಣವನ್ನ ಪವರ್ ಟಿವಿ ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಹಾಗಾದ್ರೆ ಯಾವ ಇಲಾಖೆಗೆ ಸಂಬಂಧಪಟ್ಟಂತ ಹಗರಣ ಇದು? ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಲವು ಭ್ರಷ್ಟಾಚಾರದ ಆರೋಪ ಇದೆ. ಗ್ಯಾರಂಟಿ ಖುಷಿ, ಏನು ಗ್ಯಾರಂಟಿ ಕೊಟ್ಟರು ಅನ್ನೋಂಥ ಖುಷಿಯಲ್ಲಿ ಇಡೀ ರಾಜ್ಯದ ಜನ ಒಂದಷ್ಟು ತಿಂಗಳ ಕಾಲ ತೇಲಾಡಿದ್ದು ಆಯ್ತು, ಓಲಾಡಿದ್ದು ಆಯ್ತು. ಎಲ್ಲೋ ಒಂದ್ ಕಡೆ ಗ್ಯಾರಂಟಿಗಳು ನಿಧಾನಕ್ಕೆ ಕುಂಠಿತ ಸಾಕ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಗ್ಯಾರಂಟಿಗಳ ಹೆಸರಿನಲ್ಲಿ ಯಾವ ರೀತಿ ಸರ್ಕಾರ ಲೂಟಿ ಮಾಡ್ತಾ ಇದೆ, ಎಲ್ಲ ಗ್ಯಾರಂಟಿಗಳಲ್ಲೂ ಲೂಟಿ ಆಗ್ತಾ ಇದೆಯಾ ಅಥವಾ ಒಂದೇ ಒಂದು ಯೋಜನೆಯಲ್ಲಿ ಈ ತರ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಬನ್ನಿ, ಯಾವ ಇಲಾಖೆ ಜನರ ಲೂಟಿಗಿಳಿದಿದೆ, ಯಾವ ಇಲಾಖೆ ಸ್ಮಾರ್ಟ್ ಆಗಿ ಜನರನ್ನ ಲೂಟಿ ಮಾಡುವಂತ ದಾರಿ ತಪ್ಪಿಸ್ತಾ ಇದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ಮೇಜರ್ ಹಗರಣ ಸ್ಫೋಟದಲ್ಲಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ ಸ್ಮಾರ್ಟ್ ಲೂಟಿ. ನೋಡಿ, ಗ್ಯಾರಂಟಿ ಅಲೆಯಲ್ಲಿ ತೇಲಾಡ್ತಾ ಇರೋರಿಗೆ ಇದೊಂದು ರೀತಿಯ ಬ್ಯಾಡ್ ನ್ಯೂಸ್. ನಾವು ತಿಂಗಳಿಗೆ ಅಷ್ಟು ಸಾವಿರ ಕೊಡ್ತಾ ಇದೀವಿ, ಇಷ್ಟು ಸಾವಿರ ಕೊಡ್ತಾ ಇದೀವಿ, ಅದನ್ನ ಫ್ರೀ ಕೊಡ್ತಾ ಇದೀವಿ, ಇದನ್ನ ಫ್ರೀ ಕೊಡ್ತಾ ಇದೀವಿ ಅಂತ ಇದಾರಲ್ಲ. ಒಂದು ಕಡೆ ಗ್ಯಾರಂಟಿ ಮೂಲಕ ಜನರಿಗೆ ಎಲ್ಲವೂ ಫ್ರೀ 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 ಅಂತ ಇದ್ದಾರೆ, ಇನ್ನೊಂದು ಕಡೆ ಗ್ರಾಹಕರಿಂದ ಸದ್ದಿಲ್ಲದೆ ಹಣ ಲೂಟಿ ಆಗ್ತಾ ಇದೆ. ಇದು ನಿಮಗೆ ಗೊತ್ತಿರಲಿ. ಖಾಸಗಿ ಕಂಪನಿಗೆ ಲಾಭ ಮಾಡಿಕೊಡ್ತಾ ಇದೆ ಸರ್ಕಾರ. ಜನರ ಜೇಬಿಂದ ದುಡ್ಡು ಎಳೆದು ಖಾಸಗಿ ಕಂಪನಿಗಳಿಗೆ ಲಾಭ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ರಾಜ್ಯದ ಜನತೆಗೆ ಫುಲ್ ಶಾಕ್. ಪ್ರತಿನಿತ್ಯ ಒಂದೊಂದು ಹಾಲಿನ ದರ ಎಷ್ಟು ಬಾರಿ ಜಾಸ್ತಿ ಮಾಡಿದ್ರು, ದಿನ ಬಳಕೆ ವಸ್ತುಗಳು ಎಷ್ಟು ಬಾರಿ ಜಾಸ್ತಿ ಆಯ್ತು, ಪ್ರತಿಯೊಂದರ ಬೆಲೆ ಏರಿಕೆ ಆಗಿರುವಂತಹ ಜನರಿಗೆ, ಪ್ರತಿಯೊಂದು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂತಹ ರಾಜ್ಯದ ಜನ ಇವತ್ತಿನ ಈ ಸ್ಮಾರ್ಟ್ ಲೂಟಿಯ ಬಗ್ಗೆ ಏನಾದರೂ ಕೇಳಿಬಿಟ್ರೆ ನೀವು ಇನ್ನೂ ದೊಡ್ಡ ಮಟ್ಟದ ಶಾಕ್ಗೆ ಒಳಗಾಗ್ತೀರಿ. ಇದು ವಿದ್ಯುತ್ ಸರಬರಾಜು ಕಂಪನಿಯ ಕರ್ಮಕಾಂಡ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಇಂಧನ ಇಲಾಖೆ. ವಿದ್ಯುತ್ ದರ ಏರಿಕೆ ಪ್ರಸ್ತಾಪದ ನಡುವೆ ಮತ್ತೊಂದು ಬರೆ. ವಿದ್ಯುತ್ ಗ್ರಾಹಕರಿಗೆ ಬೆಸ್ಕಾಂನಿಂದ ಸ್ಮಾರ್ಟ್ ಶಾಕ್. ನೋಡಿ, ನಿಧಾನಕ್ಕೆ ದರ ಏರಿಕೆ ಮಾಡ್ತಾ 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 ದೊಡ್ಡ ಮಟ್ಟದ ಶಾಕ್ ಅನ್ನೇ ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ ನಿರ್ವಹಣಾ ವೆಚ್ಚದ ಮೂಲಕ ದರೋಡೆಗಿಳಿದಿದೆ ಇಂಧನ ಇಲಾಖೆ. ನಾನು ಆಗ್ಲೇ ಹೇಳಿದೆ ಯಾವ ಇಲಾಖೆಯ ಹಗರಣ ಸ್ಫೋಟಿಸ್ತಾ ಇದೀವಿ ಅಂತ ಹೇಳಿ. ಇದು ಇಂಧನ ಇಲಾಖೆಗೆ ಸಂಬಂಧಪಟ್ಟಂತಹ ಹಗರಣ. ಇದು ವಿದ್ಯುತ್ ಸರಬರಾಜು ಕಂಪನಿಯ ಕರ್ಮಕಾಂಡ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಇಂಧನ ಇಲಾಖೆ. ಮೊದಲ ಹಂತದ ಕುತೂಹಲ, ಯಾವ ಇಲಾಖೆಯ ಹಗರಣ ಅನ್ನುವಂಥ ವಿಚಾರದಲ್ಲಿ ನಿಮ್ಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ. ಇದು ಇಂಧನ ಇಲಾಖೆಗೆ ಸಂಬಂಧಪಟ್ಟಂತ ಹಗರಣ ಅಂತ ಹೇಳಿ. ಹಾಗಾದ್ರೆ ಯಾವ ರೀತಿ ಸ್ಮಾರ್ಟ್ ಆಗಿ ಲೂಟಿ ಮಾಡೋದಕ್ಕೆ ಇಂಧನ ಇಲಾಖೆ ಇಳಿದಿದೆ ಅನ್ನೋದ್ರ ಬಗ್ಗೆ ಎಂಚಿಂಚು ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ, ದಾಖಲೆ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ಸರ್, ನಾನು ಆಗ್ಲೇ ಹೇಳಿದೆ, ಗ್ಯಾರಂಟಿ ಘೋಷಣೆ ಆದ ತಕ್ಷಣ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಜೈ ಅಂದಿದ್ದು ಆಯ್ತು, ಬಹುಮತದಿಂದ ಸರ್ಕಾರವನ್ನ ಗೆಲ್ಲಿಸಿದ್ದು ಆಯ್ತು. ಅದಾದ ನಂತರ ನಾವೆಲ್ಲರೂ ಗಮನಿಸ್ತಾ ಇದ್ರಿ ಈಗ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಕುಂಠಿತ ಸಾಗಿದೆ ಅಂತ ಹೇಳಿ. ಜನರ ಒಂದು ಸ್ಲೋ ಪಾಯ್ಸನ್ ಅನ್ನುವಂಥದ್ದು ಇರುತ್ತೆ ಸರ್, ನಿಧಾನಕ್ಕೆ ಸಾಯಿಸ್ಬಿಡೋದು. ಅದೇ ರೀತಿ ಎಲ್ಲೋ ಒಂದ್ ಕಡೆ ಜನರನ್ನ ಈ ದರ ಏರಿಕೆನ ನಿಧಾನಕ್ಕೆ ಮಾಡುವ ಹಂತದಲ್ಲಿ ಇವರು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವಿಚಾರ. ಆದ್ರೆ ಸ್ಪೆಷಲಿ ಇಂಧನ ಇಲಾಖೆ ಯಾವ ರೀತಿ ಸ್ಮಾರ್ಟ್ ಆಗಿ ಜನರ ಹತ್ರ ಲೂಟಿ ಮಾಡೋದಕ್ಕೆ ಇಳಿದಿದೆ ಅನ್ನುವಂಥ ವಿಚಾರ ಸರ್, ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್, ಸಾರಿ ಫಾರ್ ಮೇಕಿಂಗ್ ಎವ್ರಿಬಡಿ ವೆಯ್ಟ್. ಈ ಸ್ಟೋರಿಯ ಪ್ರಮೋ ನಾವು ಹಾಕ್ತಾನೆ ಇದ್ವಿ, 3 ಸಲ ಡೇಟ್ ಚೇಂಜ್ ಮಾಡಿದ್ವಿ. ಐ ವಾಸ್ ವೆಯ್ಟಿಂಗ್ ಫಾರ್ ಯಾವುದೋ ಒಂದು ಪೇಪರ್ ನಮ್ಮ ಕೈ ಸೇರಬೇಕಿತ್ತು, ಇಂಪಾರ್ಟೆಂಟ್ ಪೇಪರ್. ಆ ಪೇಪರ್ಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಇಟ್ಸ್ ರೀಚ್ಡ್ ಅಸ್ ವೆರಿ ಲೇಟ್. ಆ್ಯಂಡ್ ಪವರ್ ಟಿವಿಯ ಬಗ್ಗೆ ನಿಮಗೆಲ್ಲರಿಗೆ ಭರವಸೆ ಮಾತ್ರ ಅಲ್ಲ, ಕಾತರನೂ ಇದೆ. ವಾಟ್ ವಿ ಆರ್ ಗೋಯಿಂಗ್ ಟು ಇವತ್ತು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಮ ಪರ ಅಂತ ಹೇಳ್ತಾ ಇದ್ವಿ. ಪವರ್ ಟಿವಿ ಅಂದರೆ ಜನಪರ, ನಿಮ್ಮ ಧ್ವನಿ ಅಂತ ಹೇಳ್ತಾ ಇದ್ವಿ. ಕಳೆದ 6 ವರ್ಷದಿಂದ ಈ ಧ್ವನಿಯನ್ನು ಎತ್ಕೊಂಡು ಬಂದಿದ್ದೀವಿ. ಅದು ಯಾರ ಗೌರ್ಮೆಂಟ್ ಇರಲಿ, ಯಾವುದೇ ಪಕ್ಷ ಇರಲಿ, ಪಕ್ಷ ಭೇದ ಮರೆತು ನಾವು ಜನಪರವಾಗಿ ನಿಂತಿದ್ದೀವಿ. ಇವತ್ತು ಇಟ್ಸ್ ಎ ಡಿಸ್ಗಸ್ಟಿಂಗ್, ನಾಚಿಗೆ. ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ದರೆ ದೇ ಶುಡ್ ವಾಚ್ ದಿಸ್ ಸ್ಟೋರಿ.
ಗ್ಯಾರಂಟಿ ಕೊಟ್ಟು ನುಡಿದಂತೆ ನಾವು ನಡೆದಿದ್ದೇವೆ ಅನ್ನುವ ಹೆಮ್ಮೆಯಿಂದ ಮಾತಾಡುವ ಸರ್ಕಾರ ಒಂದು ಕಡೆ ಆದರೆ, ಹಲವು ಹಗರಣಗಳಲ್ಲಿ ಬಳಲುತ್ತಿರುವ ಸರ್ಕಾರನೂ ಹೌದು. ಒಂದು ಕಡೆ ವಾಲ್ಮೀಕಿ ಹಗರಣವನ್ನು ನಾವು ನೋಡಿದ್ದೀವಿ, ಏನಾಯಿತು ಅಂತ. ಅಲ್ಲಿ ಅಧಿಕಾರಿಗಳನ್ನು ದೂಷಿಸಲಾಯಿತು, ಮಿನಿಸ್ಟ್ರು ಕ್ಲೀನ್ ಚಿಟ್ರೂ ತಗೊಂಡ್ರು ಹೊರಗಡೆ ಬಂದ ಮೇಲೆ. ಒಬ್ಬರ ತಲೆದಂಡದೊಂದಿಗೆ ವಾಲ್ಮೀಕಿ ಹಗರಣ ಏನಿತ್ತು, ಇವತ್ತು ನಾವು ಯಾರೂ ಮಾತಾಡ್ತಾ ಇಲ್ಲ, ಮುಕ್ತಾಯಗೊಳ್ತು. ಇಟ್ಸ್ ಓವರ್. ಒಮ್ಮೆ ಟಿ ವಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗ್ತವೆ, ಸ್ವಲ್ಪ ದಿನ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಬರುತ್ತೆ. 1-2 ತಿಂಗಳು ಹೋದಾಗ ಜೈಲಿಗೆ ಹೋದವನು ವಾಪಸ್ ಬರ್ತಾನೆ, ಮರ್ತೋಗುತ್ತೆ. ಆ ಹಗರಣ ಏನಾಯಿತು, ಜನರಿಗೆ ಎಷ್ಟು ನ್ಯಾಯ ಸಿಕ್ತು ಅಂತ ಕೇಳಿದರೆ ನೋಬಡಿ ನೋಸ್. ನಮ್ಮನ್ನು ನೋಡಿದವರು ಕೇಳಿದವರು ಅವರಿಗೂ ಗೊತ್ತಿಲ್ಲ, ಸ್ಟೋರಿ ಮಾಡಿದ್ದ ನಮಗೂ ಗೊತ್ತಿಲ್ಲ. ಅಂತಹ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ಕಾಂಪ್ರಮೈಸ್, ಎಕ್ಸೆಪ್ಟೇಬಲ್ ಅನ್ನುವ ನಮ್ಮ ಮೈಂಡ್ ಸೆಟ್ ಇದೆ ಅಲ್ವಾ, ಅಲ್ಲಿಗೆ ಜನರು ಮಾತ್ರ ಅಲ್ಲ, ಮಾಧ್ಯಮದವರು ಮಾತ್ರ ಅಲ್ಲ, ಜನರು ಬಂದು ತಲುಪಿದ್ದಾರೆ. ಆಯಿತು, ನೋಡಿದ್ವಿ, ಇನ್ನೇನಾಗುತ್ತೆ ಅನ್ನೋದು. ಇದು ಇವತ್ತು ನಾವು ತೋರಿಸ್ತಾ ಇರುವ ಸ್ಟೋರಿ. ಸಿದ್ದರಾಮಯ್ಯನವರ ವಿಷಯಕ್ಕೆ ಬಂದಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ಗೆ ಸಿದ್ದರಾಮಯ್ಯನವರು ಹೇಳಿ ಮಾಡಿದಂತಹ CM ಅಂತ ಜನರೆಲ್ಲ ಒಪ್ಪಿದ್ದಾರೆ, ನಾವು ಒಪ್ಪಿದ್ದೀವಿ. ಮೂಢ ಹಗರಣವು ಬಂದಾಗ ನಾವು ಸಿದ್ದರಾಮಯ್ಯನವರೊಟ್ಟಿಗೆ ನಿಂತ್ಕೊಂಡಿದ್ವಿ. ಹೌದು, ಇದರಲ್ಲಿ ಅವರ ಪಾತ್ರ ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳಿದ್ದೀವಿ. ವಾಲ್ಮೀಕಿ ಹಗರಣವನ್ನು ನಾವು ಖಂಡಿಸಿದ್ದೀವಿ. ಇದು ನಿಮ್ಮ ಸರ್ಕಾರ ಮಾಡಿದ ಹಗರಣ ಅಂತ ನಾವು ಹೇಳಿದ್ವಿ. ಅದನ್ನು ಒಪ್ಕೊಂಡಿದ್ದು ಹೌದು, ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ಆ್ಯಕ್ಷನ್ ತಗೊಂಡಿದ್ದು ಹೌದು, ಇಂಥದ್ದೊಂದು ಹಗರಣ ಆಗಿದೆ, ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತ ಸಿದ್ದರಾಮಯ್ಯನವರು ಒಪ್ಪಿದ್ದು ಹೌದು. ಜನಪರ ಬಜೆಟ್ ಅಂತ ಹೇಳ್ಕೊಂಡ ಬಜೆಟ್ ಬಂದು ಆಯಿತು. ಗ್ಯಾರಂಟಿಗಳ ಡಿಸ್ಟ್ರಿಬ್ಯೂಷನ್ಗಳು ಯಾವ ರೀತಿಯಲ್ಲಿ ಆಯಿತು ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೂ ಒಂದು ಕಡೆ ಕುಂಟ ಆದರೂ ಗ್ಯಾರಂಟಿಗಳು ರೀಚ್ ಆಗ್ತಾ ಇದೆ ಅನ್ನುವ ಸ್ಯಾಟಿಸ್ಫ್ಯಾಕ್ಷನ್ ಸಿದ್ದರಾಮಯ್ಯನವ್ರಿಗೂ ಇದೆ. ಆದರೆ ಒಂದು ಕಡೆ ಗ್ಯಾರಂಟಿ ನೆಪ ಶಕ್ತಿ, ವಿದ್ಯುತ್ ಬಿಲ್ಲು ಫ್ರೀ, ಆ ಕಡೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಫ್ರೀ ಗೃಹಲಕ್ಷ್ಮಿ, ಈ ಕಡೆ ಬಸ್ಸಲ್ಲಿ ಎಲ್ಲಿ ಬೇಕಾದರೂ ಓಡಾಡಿ ಅದು ಫ್ರೀ, ಉದ್ಯೋಗ ಇಲ್ಲದ ಯುವಕರಿಗೆ ಅವರಿಗೂ ಸ್ವಲ್ಪ ದುಡ್ಡು, 10 kg ಅನ್ನ ಫ್ರೀ. ನಾವು ಎಣಿಸ್ಕೊತಾ ಇದ್ದೀವಿ ಇದಕ್ಕೆಲ್ಲ ದುಡ್ಡನ್ನು ಯಾವ ರೀತಿಯಾಗಿ ಹೊಂದಿಸ್ತಾರೆ ಅನ್ನೋದನ್ನು ಅಂದ್ಕೊಳ್ತಾ ಇದ್ವಿ. ಹೊಂದಿಸಿದ್ರು, 2-3 ಡಿಪಾರ್ಟ್ಮೆಂಟ್ಗಳನ್ನು ಟಾರ್ಗೆಟ್ ಆಗಿಟ್ಕೊಂಡು ಹೊಂದಿಸಿದ್ರು. ಒಂದು ಅಬಕಾರಿ ಇಲಾಖೆ, ಎರಡನೇದ್ದು ರೆವಿನ್ಯೂ, ಮೋಸ್ಟ್ ಚೇಂಜಸ್ ಆಯಿತು. ಅದರ ಮೇಲೆ ಮೋಟರ್ ವೆಹಿಕಲ್ ಅದನ್ನು ನೋಡಿದ್ವಿ. ಎಲ್ಲೋ ವಿದ್ಯುತ್ ದರ, ಹಾಲಿನ ದರ ಏರಿಕೆ ಆದ ಕೂಡಲೇ ಇದು ಜನಸಾಮಾನ್ಯರಿಗೆ ತಲುಪುತ್ತೆ. ಅಂದರೆ ದೈನಂದಿನ ದಿನದ ಚಟುವಟಿಕೆಗಳಲ್ಲೂ ಕೂಡ ತಾನು ಈ ಬೆಲೆ ಏರಿಕೆಯ ಬಿಸಿಯನ್ನು ಜನಸಾಮಾನ್ಯರಿಗೆ ತಲುಪುತ್ತೆ ಅನ್ನೋದನ್ನು ನಮಗೂ ಗೊತ್ತಿದೆ. ಅದು 1 ರೂಪಾಯಿ ಆಗಲಿ, ಅದು 10 ಪೈಸೆ ಆಗಲಿ, ಅದು 15 ಪೈಸೆ ಆಗಲಿ. ಆದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಈ ಸ್ಟೋರಿ ನೋಡಬೇಕು. ಇಲಾಖೆಯನ್ನಂತೂ ಹೇಳಿಬಿಟ್ಟಿದ್ದೀವಿ, ದೆರ್ ಈಸ್ ನೋ ಸೀಕ್ರೆಟ್ ಎಟ್ ಆಲ್. ಮಾನ್ಯ KJ ಜಾರ್ಜ್ ಅವರೇ, ನೀವು ಈ ಸ್ಟೋರಿಯನ್ನು ನೋಡಬೇಕು. ಎಲ್ಲರೂ ಕಣ್ಮುಚ್ಚಿ ಕುಳಿತಿರ್ಬೋದು, ಎಲ್ಲರೂ ಕಾಂಪ್ರಮೈಸ್ ಮಾಡಿಕೊಂಡು ಕುಳಿತಿರ್ಬೋದು. ನಾವಲ್ಲ. ಜನಪರ, ಜನರಿಗಾಗಿ, ಜನರ ಧ್ವನಿ ಅಂತ ಬಂದ ಪವರ್ TV, ಪಕ್ಷ ಭೇದವಿಲ್ಲದೆ, ವಿ ಆರ್ ನಾಟ್ ಫೇಸ್ ವ್ಯಾಲ್ಯೂ ಆಫ್ ಎನಿಬಡಿ. ಇವತ್ತಿನ ಸ್ಟೋರಿ ನಿಮಗೆ ತೋರಿಸ್ತಾ ಇದ್ದೀವಿ. ಯಾರು ನೋಡ್ತಾರೋ ಗೊತ್ತಿಲ್ಲ, ನೀವಿಬ್ಬರು ನೋಡಬೇಕು. ಐ ಹೋಪ್ ಇವತ್ತು ಕರ್ನಾಟಕದ 7 ಕೋಟಿ ಜನಗಳು ಕೂಡ ಈ ಸ್ಟೋರಿಯನ್ನು ನೋಡಿ ಅನಾಲಿಸಿಸ್ ಮಾಡಬೇಕು. ನಾವು ಎಲ್ಲಿದ್ದೀವಿ, ಯಾವ ರೀತಿಯಾಗಿ ಜನಸಾಮಾನ್ಯನನ್ನು ಮೋಸ ಮಾಡ್ಬೋದು, ಯಾವ ರೀತಿಯಾಗಿ ಜನಸಾಮಾನ್ಯನನ್ನು ವಂಚಿಸ್ಬೋದು, ಯಾವ ರೀತಿಯಾಗಿ ಜನಸಾಮಾನ್ಯನನ್ನು ದರೋಡೆ ಮಾಡ್ಬೋದು. ಇಲ್ಲಿ ಐಂದಾನು ಲೂಟಿ, ಮುಂದಿರುವವರು ಲೂಟಿ, ಹಿಂದಿರುವವರು ಲೂಟಿ. ಲೂಟಿ ಮಾಡಲಿಕ್ಕೆ ಒಂದೇ ರೀತಿಯ ಫಾರ್ಮುಲಾ. ವಿ ಆರ್ ನಾಟ್ ಫೂಲ್ಸ್.
ಆ ಫಾರ್ಮುಲಾ ಅಟ್ಲೀಸ್ಟ್ ಪವರ್ ಟಿವಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ಲೂಟಿ ಫಾರ್ಮುಲಾವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆ್ಯಂಡ್ ಐ ಹೋಪ್ ಇಟ್ ವಿಲ್ ರೀಚ್ ಎವ್ರಿಬಡಿ. ಎಸ್, ಇದು ವಿದ್ಯುತ್ ಸರಬರಾಜು ಕಂಪನಿಯ ಕರ್ಮಕಾಂಡ ಅಂತ ಹೇಳ್ಬಿಟ್ಟಿದೀವಿ. ಹಾಗಾದ್ರೆ ಬೆಂಗಳೂರು ವಿದ್ಯುತ್ ಸರಬರಾಜು ಬೆಸ್ಕಾಂ ಅಂತ ಹೇಳ್ತೀವಲ್ಲ ನಾವು, ಈ ಬೆಸ್ಕಾಂನ ಕರ್ಮಕಾಂಡ ಗೋಲ್ಮಾಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ಗೋಲ್ಮಾಲ್. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ನೀವು ಕೇಳಿರಬಹುದು ವೀಕ್ಷಕರೇ, ಸ್ಮಾರ್ಟ್ ಮೀಟರ್ ಅನ್ನುವಂತ ಪದವನ್ನ. ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಕಂಪನಿಗೆ ಸ್ಮಾರ್ಟ್ ಮೀಟರ್ ಟೆಂಡರ್ ಅನ್ನ ನೀಡಲಾಗಿದೆ. 5 ವರ್ಷಗಳಿಗೆ ಟೆಂಡರ್ ಅನ್ನ ಪಡ್ಕೊಂಡಿದೆ ದಾವಣಗೆರೆ ಮೂಲದ ಈ ಕಂಪನಿ. ಪ್ರತಿ ಲೈನ್ ಅನ್ನು ನೀವು ತಿಳ್ಕೊಳ್ಬೇಕು. ಈ ಟೆಂಡರ್ ಮೂಲಕ ಕಂಪನಿಗೆ ಸಾವಿರಾರು ಕೋಟಿ ರೂಪಾಯಿನ ಲಾಭ ಆಗ್ತಾ ಇದೆ. ಸುಖ ಸುಮ್ಮನೆ ಈ ಕಂಪನಿಗೆ ಟೆಂಡರ್ ಕೊಟ್ಬಿಟ್ರೆ ಹಾಗಾದ್ರೆ? ಇದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂನ ಗೋಲ್ಮಾಲ್. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಕಂಪನಿಗೆ ಸ್ಮಾರ್ಟ್ ಮೀಟರ್ ನ ಟೆಂಡರ್ ಕೊಡಲಾಗಿದೆ. ಸಾವಿರಾರು ಕೋಟಿ ರೂಪಾಯಿನ ಲಾಭವನ್ನ ಈ ಕಂಪನಿ ಮಾಡ್ಕೊಳ್ತಾ ಇದೆ. ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಸ್ಮಾರ್ಟ್ ಮೀಟರ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ಕೆಲವು ನಿಯಮಗಳಿರುತ್ತಲ್ಲ, ಅದೆಲ್ಲವನ್ನ ಕೂಡ ಗಾಳಿಗೆ ತೂರಿ ನಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ, ನಾವ್ ಏನ್ ಮಾಡಿದ್ರು ಜನ ಸಹಿಸ್ಕೊಳ್ತಾರೆ ಅನ್ನೋ ಲೆಕ್ಕದಲ್ಲಿ ಸ್ಮಾರ್ಟ್ ಮೀಟರ್ ಸೇಲ್ ಆಗ್ತಾ ಇದೆ. ಬೆಸ್ಕಾಂ ವಲಯದಲ್ಲಿ ಹಗಲು ದರೋಡೆಗಿಳಿದಿದೆ ಈ ರಾಜಶ್ರೀ ಕಂಪನಿ. ನೋಡಿ, ಸ್ಮಾರ್ಟ್ ಮೀಟರ್ಗೆ ಶೆಡ್ಯೂಲ್ ಆಫ್ ರೇಟ್ಸ್ ಇರೋದು 2400 ರೂಪಾಯಿ. ಕೆಪಿಟಿಸಿಯಲ್ಲೂ SR ವ್ಯಾಲ್ಯೂ ಅನ್ನ 2400 ರೂಪಾಯಿಗೆ ಫಿಕ್ಸ್ ಮಾಡಿದೆ. ಆದ್ರೆ ಈ ರಾಜಶ್ರೀ ಕಂಪನಿ ಚಾರ್ಜ್ ಮಾಡ್ತಾ ಇರೋದು 4998 ರೂಪಾಯಿ, GST ಅನ್ನ ಸೇರಿದಂತೆ. ಗ್ರಾಹಕರಿಂದ ದುಪ್ಪಟ್ಟು 1 to double ಹಣವನ್ನ ವಸೂಲಿ ಮಾಡ್ತಾ ಇದೆ ಈ ರಾಜಶ್ರೀ ಕಂಪನಿ. ಇಷ್ಟೆಲ್ಲಾ ಹಗಲು ದರೋಡೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಗಪ್ಚುಪ್ ಅಂತ ಕೂತ್ಕೊಂಡಿದ್ದಾರೆ. ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಇವ್ರಿಗೇನ್ ಗೊತ್ತಿಲ್ವಾ ಅಂತಲ್ಲ, ಎಲ್ಲವೂ ಗೊತ್ತಿದೆ. 2400 ರೂಪಾಯಿ ಶೆಡ್ಯೂಲ್ ಆಫ್ ರೇಟ್ಸ್ ನಿಗದಿ ಆಗಿರೋದು ಸ್ಮಾರ್ಟ್ ಮೀಟರ್ಗೆ 2400 ರೂಪೀಸ್. ಆದ್ರೆ ಈ ರಾಜಶ್ರೀ ಕಂಪನಿ ಇದೆಯಲ್ಲ, ಇದು ವಸೂಲಿ ಮಾಡ್ತಾ ಇರೋದು 4998 ರೂಪಾಯಿ, ಇನ್ಕ್ಲೂಡಿಂಗ್ GST ಸೇರಿದಂತೆ 4998 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಅಂದ್ರೆ 1 to double ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಹಗಲ್ ದರೋಡೆ ನಡೆಸ್ತಾ ಇದೆ ಕಂಪನಿ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅಧಿಕಾರಿಗಳು, ಒಟ್ಟಾರೆ ಆ ಇಲಾಖೆ ಬಾಯಿ ಮುಚ್ಕೊಂಡು ಕೂತಿದೆ. ಹಾಗಂತ ಇಲಾಖೆಗೆ ಏನ್ ಗೊತ್ತಿಲ್ಲ ಅಂತಲ್ಲ. ನೀವು ಕೇಳಬಹುದು, ಹೆಂಗ್ರಿ ಹೇಳ್ತೀರಿ, ನಾವ್ ಹೆಂಗ್ ನಿಮ್ ಮಾತನ್ನ ನಂಬೋದು, ಯಾವ ದಾಖಲೆಯನ್ನು ಇಟ್ಕೊಂಡು ಹೇಳ್ತಾ ಇದೀರಿ ಅಂತ. ಎಸ್, ದಾಖಲೆಗಳ ಸಮೇತ ಯಾವ ರೀತಿ ವಸೂಲಿ ಮಾಡ್ತಾ ಇದ್ದಾರೆ, SR ವ್ಯಾಲ್ಯೂ ಪ್ರಕಾರ ಎಷ್ಟು ತಗೊಳ್ಬೇಕು, ಏನು ಎತ್ತ ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.